ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ ಇಳಿಕೆ ಮಾಡಿದೆ ಕೇಂದ್ರ ಸರ್ಕಾರ. ಯಾವ ಗ್ಯಾಸ್ ಬೆಲೆ ಇಳಿಕೆ ಆಗಿದೆ, ಎಷ್ಟು ಇಳಿಕೆ ಆಗಿದೆ, ಮತ್ತೆ ಜನರಿಗೆ ಇದರಿಂದ ಏನು ಯೋಜನೆ, ಎಲ್ಲ ಒಂದು ಮಾಹಿತಿ ನೋಡೋಣ. ಮತ್ತೆ ನೀವು ಕೂಡ ಫೋನ್ ಪೇ, ಗೂಗಲ್ ಪೇ ಯೂಸ್ ಮಾಡ್ತಾ ಇದ್ರೆ ಬರ್ತಾ ಇದೆ ಫೇಸ್ ರಿಕಾಗ್ನೈಸೇಷನ್. ಇನ್ ಮುಂದೆ ನಿಮ್ಮ ಒಂದು ಮುಖ ತೋರಿಸಿ ನೀವು ಹಣವನ್ನು ಟ್ರಾನ್ಸ್ಫರ್ ಮಾಡಬಹುದು, ಇಲ್ಲ ಹಣ ಟ್ರಾನ್ಸ್ಫರ್ ಆಗೋದಿಲ್ಲ. ಮತ್ತೆ 1200 ರೂಪಾಯಿ ಪೆನ್ಷನ್ ಯೋಜನೆ, ಅದರ ಬಗ್ಗೆನೂ ಕೂಡ ದೊಡ್ಡ ಒಂದು ಮಾಹಿತಿ ಬಂದಿರುವಂಥದ್ದು. ಮತ್ತೆ ಬಸ್ ಸಂಚಾರ ಮುಷ್ಕರ. ಹೌದು ವೀಕ್ಷಕರೇ, ಈಗ ತಾನೇ ಬಂದಿರೋ ದೊಡ್ಡ ಬ್ರೇಕಿಂಗ್ ನ್ಯೂಸ್. ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಮುಷ್ಕರ ಶುರು ಮಾಡಿದ್ದಾರೆ. ಈಗ ತಾನೇ ಬಂದಿರೋ ದೊಡ್ಡ ಸುದ್ದಿ ಅಂತಾನೆ ಹೇಳ್ಬೋದು. ಇವತ್ತಿನ ಈ ವಿಡಿಯೋ ನೀವು ಕೊನೆವರೆಗೂ ಪೂರ್ತಿಯಾಗಿ ನೋಡಿ. ಎದಕ್ಕಂದ್ರೆ ಭಾರತದಲ್ಲಿ ಮತ್ತೆ ನಮ್ಮ ಕರ್ನಾಟಕದಲ್ಲಿ ಎಲ್ಲಿ ಏನಾಗಿದೆ ಎಲ್ಲ ಒಂದು ಡೀಟೇಲ್ಸ್ ಆಗಿ ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಕೊಟ್ಟಿದ್ದೀವಿ. ಮತ್ತೆ ಈ ಒಂದು ಸಿಮ್ ಮೂಲಕ ₹1ಗೆ 30 ದಿನಗಳ ಕಾಲ ಉಚಿತ ಇಂಟರ್ನೆಟ್ ಮತ್ತೆ ಅನ್ಲಿಮಿಟೆಡ್ ಕರೆಗಳು. ದೊಡ್ಡ ಬ್ರೇಕಿಂಗ್ ನ್ಯೂಸ್ ಒಂದು ಬಂದಿರುವಂಥದ್ದು ವೀಕ್ಷಕರೇ. ಮತ್ತೆ ಬಂಗಾರದ ಬೆಲೆಯಲ್ಲಿ ದಿಢೀರನೆ ಇಳಿಕೆ ಆಗಿದೆ, ಮತ್ತೆ ಬೆಳ್ಳಿ ಬೆಲೆಯಲ್ಲೂ ಕೂಡ ಇಳಿಕೆ ಆಗಿದೆ. ಎಷ್ಟು ಇಳಿಕೆ ಆಗಿದೆ ಎಲ್ಲ ಒಂದು ಮಾಹಿತಿ ನೋಡ್ತಾ ಹೋಗೋಣ. ಈ ವಿಡಿಯೋ ಮಾತ್ರ ಕೊನೆವರೆಗೂ ನೋಡಿ. ಈ ತರ ವಿಡಿಯೋ ನಿಮಗೆ ಯೂಟ್ಯೂಬಲ್ಲಿ ಎಲ್ಲೂ ಕೂಡ ಬೇರೆ ಕಡೆ ಸಿಗೋದಿಲ್ಲ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕಾನ್ ಒತ್ತಿ, ಆಲ್ ಬಟನ್ ಒತ್ತಿ. ಹಾಗೆ ವಿಡಿಯೋ ಇಷ್ಟವಾದರೆ ವಿಡಿಯೋಗೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಒಂದು ಊರಿನ ಹೆಸರನ್ನ ಕಮೆಂಟ್ ಮಾಡಿ. ಮೊದಲಿಗೆ ಬಂದಿರುವ ಬಿಗ್ ಬ್ರೇಕಿಂಗ್ ನ್ಯೂಸ್. ₹1ಗೆ 30 ದಿನಗಳ ಕಾಲ 2 GB ಪ್ರತಿದಿನ ಇಂಟರ್ನೆಟ್ ಜೊತೆಗೆ 100 SMS ಕೂಡ ಕೊಡಲಾಗ್ತಿದೆ. 30 ದಿನಗಳವರೆಗೂ ಇದನ್ನ ಮಾಡ್ತೀವಿ. ₹1 ಕೊಟ್ಟರೆ ಸಾಕು. ಆಜಾದಿ ಕಾ ಪ್ಲಾನ್. ಹೌದು, ಆಜಾದಿ ಕಾ ಪ್ಲಾನ್ ಅಂತ BSNL ಇಂಡಿಯಾದವರು ಒಂದು ಘೋಷಣೆಯನ್ನ ಇಲ್ಲಿ ಮಾಡಿರುವಂಥದ್ದು. ₹1 ಪಾವತಿ ಮಾಡಿದರೆ ನಿಮಗೆ ಹೊಸ ಒಂದು ಸಿಮ್ ಕಾರ್ಡ್ ಕೂಡ ಕೊಡ್ತಾರೆ. ಮತ್ತೆ 30 ದಿನಗಳ ಕಾಲ ನಿಮಗೆ 100 SMS ಆಗಿರ್ಬೋದು, 2 GB ಡೇಟಾ, 2 GB ಇಂಟರ್ನೆಟ್, ಒಂದು ದಿನಕ್ಕೆ 2 GB ಇಂಟರ್ನೆಟ್, ಒಟ್ಟು 60 GB ಇಂಟರ್ನೆಟ್, ಅನ್ಲಿಮಿಟೆಡ್ ಕರೆಗಳು, ಮತ್ತೆ ಒಂದು ಫ್ರೀ ಸಿಮ್ ಕೂಡ ನಿಮಗೆ ಕೊಡ್ತಾ ಇದ್ದಾರೆ. ಆಗಸ್ಟ್ 1ನೇ ತಾರೀಕಿನಿಂದ ಆಗಸ್ಟ್ 31ನೇ ತಾರೀಕಿನವರೆಗೂ ಈ ಒಂದು ಆಫರ್ ಅನ್ನ ಇಡಲಾಗಿದೆ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಇದರ ಬಗ್ಗೆ ಖುದ್ದು BSNL ಕಂಪನಿಯವರು BSNL ಇಂಡಿಯಾ ಟ್ವಿಟರ್ ಬಾಕ್ಸ್ ಅಲ್ಲಿ, ಎಕ್ಸ್ ನಲ್ಲಿ ಪೋಸ್ಟ್ ಕೂಡ ಇಲ್ಲಿ ಮಾಡಿರುವಂಥದ್ದು. ಬೇಕಾದ್ರೆ ನೀವು ಕೂಡ ಚೆಕ್ ಮಾಡಬಹುದು ವೀಕ್ಷಕರೇ. ಹೌದು, ಏರ್ಟೆಲ್ ಮತ್ತೆ ವೋಡಾಫೋನ್, ಜಿಯೋಗೆ ಭಾರಿ ಟಕ್ಕರ್ ಕೊಟ್ಟಿದೆ BSNL ಕಂಪನಿಯವರು. ₹1ಗೆ 2 GB ಡೈಲಿ ಡಾಟಾ, ಅನ್ಲಿಮಿಟೆಡ್ ಕರೆಗಳು. BSNL ಹೊಸ ಸಿಮ್ ಖರೀದಿ ಮಾಡೋರಿಗೆ ಮಾತ್ರ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ. ನಿಮ್ಮ ಹತ್ರ ಯಾವ ಸಿಮ್ ಕಾರ್ಡ್ ಇದೆ ಅದು ನೀವು ನಮಗೆ ಕಮೆಂಟ್ ಬಾಕ್ಸಲ್ಲಿ ಬೇಗನೆ ಕಮೆಂಟ್ ಮಾಡಿ ತಿಳಿಸಿ ವೀಕ್ಷಕರೇ. ಅದರಲ್ಲಿ ಯಾವ ರೀತಿ ಆಫರ್ ಇದೆ ಅಂತ ನಾವು ನಿಮಗೆ ಕಮೆಂಟ್ ಮೂಲಕ ರಿಪ್ಲೈ ಕೂಡ ಮಾಡ್ತೀವಿ. ಮತ್ತೆ ಈ ಒಂದು BSNL ಆಫರ್ಗೆ ನೀವು ವಿಡಿಯೋಗೆ ಬೇಗನೆ ಲೈಕ್ ಮಾಡಿ, ಮತ್ತೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ವೀಕ್ಷಕರೇ. ಒಂದು ಕಂಡೀಷನ್ ಏನಪ್ಪಾ ಅಂದರೆ, ಇದು ಹಳೆಯ ಸಿಮ್ಗಳಿಗೆ ಅನ್ವಯವಾಗೋದಿಲ್ಲ. ನೀವು ಹೊಸ ಸಿಮ್ ಏನಾದರೂ BSNL ತಗೊಂಡ್ರೆ ಅವಾಗ ಮಾತ್ರ ನಿಮಗೆ ಈ ₹1 ಪಾವತಿ ಮಾಡಿದರೆ ನಿಮಗೆ ಹೊಸ ಸಿಮ್ ಕಾರ್ಡ್ ಕೂಡ ಕೊಡ್ತಾರೆ. ಮತ್ತು ನಿಮಗೆ 30 ದಿನಗಳ ಕಾಲ ಅನ್ಲಿಮಿಟೆಡ್ ಒಂದು ಕರೆಗಳಿರುತ್ತೆ, 100 SMS ಇರುತ್ತೆ, 2 GB ಡೇಟಾ, 2 GB ಇಂಟರ್ನೆಟ್ ಪ್ರತಿದಿನ ಕೊಡ್ತಾರೆ ಅಂತ ಹೇಳಲಾಗಿದೆ. ಮತ್ತು ವೀಕ್ಷಕರೇ, ಗ್ಯಾಸ್ ಸಿಲಿಂಡರ್ ದಾರರಿಗೆ ಒಂದು ಸಿಹಿ ಸುದ್ದಿ. ಆದರೆ ಇಲ್ಲಿ ವಾಣಿಜ್ಯ ಸಿಲಿಂಡರ್ ಬೆಲೆ ಮಾತ್ರ ಇಳಿಕೆ ಮಾಡಲಾಗಿದೆ. ಮನೆಗೆ ಬಳಸುವ ಗ್ಯಾಸ್ ಸಿಲಿಂಡರ್ ದರ ಈ ಬಾರಿನೂ ಕೂಡ ಕೇಂದ್ರ ಸರ್ಕಾರ ಇಳಿಕೆ ಮಾಡಿಲ್ಲ. ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ದಾರರಿಗೆ ಇದೊಂದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಗ್ಯಾಸ್ ಸಿಲಿಂಡರ್ ಬೆಲೆ ಇಳಿಕೆ ಆಗುತ್ತೆ ಅಂತ ಹೇಳಲಾಗಿತ್ತು, ಆದರೆ ಇಳಿಕೆ ಮಾಡಿಲ್ಲ. ಹಬ್ಬಗಳು ಸಮೀಪವಾಗುತ್ತಲೇ ಕೆಲ ವಸ್ತುಗಳ ಬೆಲೆ ಇಳಿಕೆ ಆಗ್ತಾನೆ ಇದೆ. ಅದೇ ರೀತಿ ಆಗಸ್ಟ್ 1ನೇ ತಾರೀಕಿಗೆ ಬೆಲೆಯನ್ನು ಪರಿಷ್ಕರಣೆ ಮಾಡಿದಾಗ ಬೆಂಗಳೂರು ಸೇರಿದಂತೆ ಭಾರತ ದೇಶಾದ್ಯಂತ ತೈಲ ಮಾರುಕಟ್ಟೆ ಕಂಪನಿಗಳು ಬೆಲೆಯನ್ನು ಪರಿಷ್ಕರಣೆಯಲ್ಲಿ ಮಾಡಿರುವಂಥದ್ದು. ಮೊದಲಿಗೆ ಹೇಳೋದಾದರೆ 19 kg ವಾಣಿಜ್ಯ ಸಿಲಿಂಡರ್ ದರ ₹1,631 ಆಗಿದೆ. ಹೌದು ವೀಕ್ಷಕರೇ, ಹೊಸ ಬೆಲೆಗಳು ಈಗ ಘೋಷಣೆ ಕೂಡ ಮಾಡಲಾಗಿದೆ. ಅಂದರೆ ಇಲ್ಲಿ ಬರೋಬ್ಬರಿ ₹33 ಇಳಿಕೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಹೌದು, ಆಗಸ್ಟ್ 1ನೇ ತಾರೀಕು ಬೆಳಗ್ಗೆ ಬೆಲೆಯನ್ನು ಪರಿಷ್ಕರಣೆ ಮಾಡಿದ್ದು. 19 kg ಅಂಗಡಿಗಳಲ್ಲಿ, ಹೋಟೆಲ್ಸ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಬಳಸುವ ಕಮರ್ಷಿಯಲ್ ವಾಣಿಜ್ಯ ಸಿಲಿಂಡರ್ ಗ್ಯಾಸ್ನ ಬೆಲೆ ₹33 ಅಷ್ಟು ಕಡಿಮೆ ಮಾಡಲಾಗಿದೆ ಅಂತ ಇಲ್ಲಿ ಹೇಳಲಾಗಿದೆ. ಮತ್ತು ಮನೆಗೆ ಬಳಸುವ ಗ್ಯಾಸ್ ಸಿಲಿಂಡರ್ ದರದಲ್ಲಿ ಯಾವುದೇ ರೀತಿ ಏರಿಕೆಯೂ ಇಲ್ಲ, ಇಳಿಕೆಯೂ ಇಲ್ಲ. ಹೌದು, ಗೃಹ ಬಳಕೆ 14 kg ಗ್ಯಾಸ್ ಸಿಲಿಂಡರ್ ದರದಲ್ಲಿ ಯಾವುದೇ ರೀತಿ ಬದಲಾವಣೆ ಇಲ್ಲ. ₹855 ಆಸ್ ಪರ್ ಕಂಟಿನ್ಯೂ ಮಾಡಲಾಗಿದೆ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಬನ್ನಿ ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ಬಸ್ ಸಂಚಾರ ಮುಷ್ಕರ ಶುರುವಾಗಲಿದೆ ನಮ್ಮ ಕರ್ನಾಟಕದಲ್ಲಿ. ಸರ್ಕಾರದ ಮಾತಿಗೆ ಡೋಂಟ್ ಕೇರ್. ಹೌದು, ಸಾರಿಗೆ ನೌಕರರ ಬೇಡಿಕೆ ಈಡೇರಿಕೆಗೆ ಹಳೆ ಆದೇಶ ಕೂಡ ಅಡ್ಡಿಯಾಗಿದೆ. ವೇತನ ಹೆಚ್ಚಳ ಹಿಂಬಾಕಿ ಆಗ್ರಹಿಸಿ ಆಗಸ್ಟ್ 5ರಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ನೌಕರರು ಸಜ್ಜಾಗಿದ್ದಾರೆ. ಮತ್ತೆ ಫ್ರೀಡಂ ಪಾರ್ಕ್ನಲ್ಲಿ
ಉಪವಾಸ ಸತ್ಯಾಗ್ರಹ ಕೂಡ ಮಾಡಲು ನೌಕರರು ಮುಂದಾಗಿದ್ದಾರೆ. 2027ರವರೆಗೂ ನೌಕರರ ವೇತನ ಹೆಚ್ಚಳ ಸಾಧ್ಯವೇ ಇಲ್ಲ ಅಂತ ಸರ್ಕಾರ ಹೇಳ್ತಾ ಇದೆ. ಹೌದು, ಹಿಂದಿನ ಸರ್ಕಾರದ ಆದೇಶದಲ್ಲಿ ಸ್ಪಷ್ಟತೆ ಇಲ್ಲ ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ. ಇಲ್ಲಿ ನೌಕರರು ವೇತನ ಹೆಚ್ಚಳ ಮಾಡಬೇಕು, ವೇತನ ಹೆಚ್ಚಳದ ಹಿಂಬಾಕಿ ಪಾವತಿ ಮಾಡಬೇಕು ಅಂತ ಆಗ್ರಹಿಸಿ ಸಾರಿಗೆ ನೌಕರರು ಇದೇ ಆಗಸ್ಟ್ 5ರಿಂದ ಶುರು ಮಾಡಿ ಮುಷ್ಕರಕ್ಕೆ ಮುಂದಾಗಿದ್ದಾರೆ. ಆದರೆ ನೌಕರರ ಬೇಡಿಕೆ ಈಡೇರಿಸಲು ಹಿಂದಿನ ಸರ್ಕಾರದ ಆದೇಶ ಹಾಲಿ ಸರ್ಕಾರಕ್ಕೆ ತೊಡಕಾಗಿದೆ ಎನ್ನುತ್ತದೆ ಸಾರಿಗೆ ಇಲಾಖೆ ಮೂಲಗಳು. ಹೌದು, ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ 4 ನಿಗಮಗಳ ನೌಕರರು 2024ರಿಂದ ಜಾರಿಗೆ ಬರುವಂತೆ ಮೂಲ ವೇತನ 25% ಹೆಚ್ಚಳ ಮಾಡಬೇಕು ಹಾಗೂ 2023ರಲ್ಲಿ ಆದೇಶ ಕೊಟ್ಟಂತೆ 15% ವೇತನ ಹೆಚ್ಚಳ ಆದೇಶ 2020 ಜನವರಿವರೆಗೂ ಅನ್ವಯವಾಗುವಂತೆ ಜಾರಿ ಮಾಡಿ 38 ತಿಂಗಳ ವೇತನ ಹಿಂಬಾಕಿ ಪಾವತಿಗೆ ಆಗ್ರಹ ಇಲ್ಲಿ ಮಾಡಿರುವಂಥದ್ದು ವೀಕ್ಷಕರೇ. ಒಟ್ಟಾರೆ ಹೇಳೋದಾದರೆ ಸಾರಿಗೆ ನೌಕರರು ಈಗಾಗಲೇ ಒಂದು ಸತ್ಯಾಗ್ರಹ ಕೂಡ ಮಾಡಲು ಶುರು ಮಾಡಿದ್ದಾರೆ ಸರ್ಕಾರದ ವಿರುದ್ಧ. ಅಷ್ಟು ಮಾತ್ರವಲ್ಲದೆ ಎಸ್ಮಾ ಕಾಯ್ದೆ ಜಾರಿ ಮಾಡಿದರೂ ಕೂಡ ನಾವು ಹೋರಾಟ ಮಾಡೇ ಮಾಡ್ತೀವಿ ಮತ್ತು ನಮ್ಮ ಬೇಡಿಕೆಗಳನ್ನು ಈಡೇರಿಸಲೇಬೇಕು ಅಂತ ಇಲ್ಲಿ ಪಟ್ಟು ಹಿಡಿದು ಕುಳಿತಿರುವಂಥದ್ದು ವೀಕ್ಷಕರೇ. ಆಗಸ್ಟ್ 5ರಿಂದ ಅನಿರ್ದಿಷ್ಟಾವಧಿ ಮುಷ್ಕರ ಮಾಡಲು ಸಾರಿಗೆ ನೌಕರರು ಪ್ಲಾನಿಂಗನ್ನು ಮಾಡಿರುವಂಥದ್ದು. ಬನ್ನಿ ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. 1200 ರೂಪಾಯಿ ಇಂದಿರಾ ಗಾಂಧಿ ನ್ಯಾಷನಲ್ ಓಲ್ಡ್ ಏಜ್ ಪೆನ್ಷನ್ ಸ್ಕೀಮ್, 1200 ರೂಪಾಯಿ ಪಿಂಚಣಿ ನೀವು ಕೂಡ ಪಡೆದುಕೊಳ್ಳಬಹುದು. ಈ ಒಂದು ಯೋಜನೆಗೆ ತುಂಬಾ ಜನ ಅರ್ಜಿ ಹಾಕಿಲ್ಲ. ನೀವೇನಾದ್ರೂ ಅರ್ಜಿ ಹಾಕಬೇಕಂದ್ರೆ IGNOAPS, ಹೌದು, ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ವೇತನ ಯೋಜನೆಗೆ ಅರ್ಜಿ ಹಾಕಲು ನೀವು 60 ವರ್ಷಕ್ಕಿಂತ ಮೇಲ್ಪಟ್ಟವರಾಗಿರಬೇಕು ಮತ್ತೆ ಅರ್ಜಿದಾರರು BPL ಕಾರ್ಡ್ ಅನ್ನು ಹೊಂದಿರಬೇಕು. ಅರ್ಜಿದಾರರು ಯಾವುದೇ ಸರ್ಕಾರದ ನೌಕರಿಗಳನ್ನು ಅಥವಾ ನಿವೃತ್ತ ವೇತನವನ್ನು ಪಡೆಯುತ್ತಿರಬಾರದು. ಅಂಥವ್ರು ಮಾತ್ರ ಈ ಒಂದು ಯೋಜನೆಗೆ ಅರ್ಜಿ ಹಾಕಬಹುದು ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ನೀವು ಅರ್ಜಿ ಹಾಕಲು ಗ್ರಾಮ ಪಂಚಾಯತ್ ಕಚೇರಿಗೆ ಹೋಗಿ ಅರ್ಜಿಯನ್ನು ಹಾಕಬಹುದು. ಅಗತ್ಯ ಡಾಕ್ಯುಮೆಂಟ್ಗಳೊಂದಿಗೆ ನೀವು ಅರ್ಜಿಯನ್ನು ಹಾಕಬೇಕಾಗುತ್ತೆ. ನಗರ ಪುರಸಭೆ, ನಗರ ಪಾಲಿಕೆಗಳಲ್ಲೂ ಕೂಡ ಭೇಟಿ ಕೊಟ್ಟು ಇದರ ಬಗ್ಗೆ ನೀವು ಅರ್ಜಿಯನ್ನು ಪೂರೈಕೆ ಮಾಡಬಹುದು. ಆನ್ಲೈನ್ ಮೂಲಕವೂ ಕೂಡ ಸೇವಾ ಸಿಂಧು ಪೋರ್ಟಲಲ್ಲೂ ಕೂಡ ನೀವು ಈ ಒಂದು ಪೆನ್ಷನ್ ಸ್ಕೀಮ್ಗೆ ಅರ್ಜಿಯನ್ನು ಹಾಕಬಹುದು ವೀಕ್ಷಕರೇ. 1200 ರೂಪಾಯಿ 60ರಿಂದ 80 ವರ್ಷದ ಒಳಗಿನವರಿಗೆ 200 ರೂಪಾಯಿ ಕೇಂದ್ರ ಸರ್ಕಾರದಿಂದ ಮತ್ತೆ ನಮ್ಮ ರಾಜ್ಯ ಸರ್ಕಾರದಿಂದ 400 ರೂಪಾಯಿ, ಟೋಟಲ್ 600 ರೂಪಾಯಿ ಪಿಂಚಣಿ ಕೊಡಲಾಗುತ್ತೆ. ಒಂದು ವೇಳೆ ನಿಮ್ಮ ವಯಸ್ಸು 80 ವರ್ಷ ಮೇಲ್ಪಟ್ಟವರು ನಿಮ್ಮ ಮನೆಯಲ್ಲಿದ್ದರೆ ಈ ಒಂದು ಯೋಜನೆಯಿಂದ ನಿಮಗೆ ಕೇಂದ್ರ ಸರ್ಕಾರ 500 ರೂಪಾಯಿ ಪ್ರತಿ ತಿಂಗಳು ಕೊಡುತ್ತೆ. ಮತ್ತೆ ಇಲ್ಲಿ 700 ರೂಪಾಯಿ ನಮ್ಮ ರಾಜ್ಯ ಸರ್ಕಾರ ಕೊಡುತ್ತೆ, ಕರ್ನಾಟಕ ಸರ್ಕಾರ. ಒಟ್ಟು 1200 ರೂಪಾಯಿ ನಿಮಗೆ ಇಲ್ಲಿ IGNOAPS ಮೂಲಕ 1200 ರೂಪಾಯಿ 80 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಸಿಗಲಿದೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಇದು ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಮತ್ತೆ ಒಂದು ಇಂಪಾರ್ಟೆಂಟ್ ಯೋಜನೆ. ಮತ್ತೆ ವೀಕ್ಷಕರೇ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಆಟೋ ಪ್ರಮಾಣ ದರ ಏರಿಕೆ. ಹೌದು, 30 ರೂಪಾಯಿ ಇದ್ದದ್ದು 36 ರೂಪಾಯಿ ಮಾಡಲಾಗಿದೆ. 1 ಕಿಲೋಮೀಟರ್ಗೆ 15 ರೂಪಾಯಿ ಇದ್ದದ್ದು 18 ರೂಪಾಯಿ ಮಾಡಲಾಗಿದೆ. ಹೌದು, ಪರಿಷ್ಕೃತ ನಿಯಮದಂತೆ ಮೊದಲ 5 ನಿಮಿಷ ಕಾಯುವಿಕೆಗೆ ಯಾವುದೇ ರೀತಿ ದರ ಇರೋದಿಲ್ಲ. ಪ್ರತಿ 15 ನಿಮಿಷ ದರ 5 ರೂಪಾಯಿಂದ 10 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. 20 kg ಲಗೇಜ್ ಸಾಗಿಸಲು ಯಾವುದೇ ರೀತಿ ಶುಲ್ಕ ಇರಲ್ಲ. 20ರಿಂದ 50 kgವರೆಗೂ ಲಗೇಜ್ ಸಾಗಿಸಲು 20 kgಗೆ 10 ರೂಪಾಯಿ ಪಾವತಿ ಮಾಡುವಂತೆ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಮೊದಲ 1.9 ಕಿಲೋಮೀಟರ್ ನೀವು ಹೋಗಬೇಕಂದ್ರೆ ಮೊದಲು 30 ರೂಪಾಯಿ ಇದ್ದದನ್ನು ಇಲ್ಲಿ 36 ರೂಪಾಯಿಗೆ ಏರಿಕೆ ಮಾಡಲಾಗಿದೆ ವೀಕ್ಷಕರೇ. ಆಟೋ ಪ್ರಮಾಣ ದರ ಆಗಸ್ಟ್ ತಿಂಗಳಿನಿಂದ ಏರಿಕೆ ಮಾಡಲಾಗಿದೆ ರಾಜ್ಯಾದ್ಯಂತ. ಮತ್ತೆ 1 ಕಿಲೋಮೀಟರ್ಗೆ 15 ರೂಪಾಯಿ ಇದ್ದದನ್ನು 18 ರೂಪಾಯಿಗೆ ಇಲ್ಲಿ ಏರಿಕೆ ಕೂಡ ಇಲ್ಲಿ ಮಾಡಿರುವಂಥದ್ದು. ಕನಿಷ್ಠ ದರ 30 ರೂಪಾಯಿ ಇದ್ದದನ್ನು 36 ರೂಪಾಯಿ ಇಲ್ಲಿ ಮಾಡಿರುವಂಥದ್ದು ವೀಕ್ಷಕರೇ. ಇದು ಒಂದು ಇಂಪಾರ್ಟೆಂಟ್ ಮಾಹಿತಿ. ಬಸ್ ಆಯಿತು, ಮೆಟ್ರೋ ಪ್ರಯಾಣ ದರ ಏರಿಕೆ ಆಯಿತು, ಈಗ ಆಟೋ ಪ್ರಯಾಣ ದರವು ಕೂಡ ಏರಿಕೆಯನ್ನು ಇಲ್ಲಿ ಮಾಡಲಾಗಿದೆ. ಬನ್ನಿ ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ಆಧಾರ್ ಕಾರ್ಡ್ ಇದ್ದವರಿಗೆ ಒಂದು ಗುಡ್ ನ್ಯೂಸ್. ಹೌದು ವೀಕ್ಷಕರೇ, ಆಧಾರ್ ಕಾರ್ಡ್ಗೆ ಈಗ ಹೊಸ ಆ್ಯಪ್ ಈಗ ಬರ್ತಾ ಇದೆ. ಯಾವಾಗಲೂ ನಿಮ್ಮ ಆಧಾರ್ ಕಾರ್ಡ್ ತೆಗೆದುಕೊಂಡು ಹೋಗುವಂಥ ತಾಪತ್ರಯ ಇರೋದಿಲ್ಲ. ಯಾಕಂದರೆ ನಿಮ್ಮ ಗುರುತಿನ ಪರವಾಗಿ ಪರಿಶೀಲನೆಗಾಗಿ ಆಧಾರ್ನ ಭೌತಿಕ ಪ್ರತಿಗಳನ್ನು ಕೊಂಡೊಯ್ಯುವ ಅಥವಾ ಸಲ್ಲಿಕೆ ಮಾಡುವ UIDAI QR ಕೋಡ್ ಆಧಾರಿತ ಎಲೆಕ್ಟ್ರಾನಿಕ್ ಆಧಾರ್, ಹೌದು, ಆಧಾರ್ QR ಸ್ಕ್ಯಾನರ್ ಆ್ಯಪ್ ವ್ಯವಸ್ಥೆ ಈಗ ಜಾರಿ ಮಾಡಲಾಗ್ತಾ ಇದೆ. ಇನ್ನು ಮುಂದೆ QR ಕೋಡ್ ಆಧಾರಿತ ಆಧಾರ್ ಅಂದರೆ ಎಲೆಕ್ಟ್ರಾನಿಕ್ ಆಧಾರ್ ಕಾರ್ಡ್ ತೋರಿಸಿ ಸರ್ಕಾರಿ ಸೌಲಭ್ಯಗಳಿಗೆ ನೀವು ಅರ್ಜಿಯನ್ನು ಹಾಕಬಹುದು ಮತ್ತು ಇತರೆ ಕೆಲಸಗಳಿಗೂ ಕೂಡ ಈ ಒಂದು ಆಧಾರ್ ಎಲೆಕ್ಟ್ರಾನಿಕ್ ಆಧಾರ್ QR ಕೋಡನ್ನು ನೀವು ಬಳಕೆ ಮಾಡಬಹುದು. ಈಗ ಜೆರಾಕ್ಸ್ ಮಾಡಿಸೋದು ಬೇಕಾಗಿಲ್ಲ. ಆಧಾರ್ ಕಾರ್ಡ್ ಜೆರಾಕ್ಸ್ ಮಾಡಿಸಿ ನಿಮಗೂ ಕೂಡ ಸುಸ್ತಾಗಿರ್ಬೋದು. ಎಲ್ಲ ಸರ್ಕಾರಿ ಯೋಜನೆಗಳಿಗೆ ಆಧಾರ್ ಕಾರ್ಡ್ ಜೆರಾಕ್ಸ್ ಬೇಕೇ ಬೇಕು. ಆದರೆ ಈಗ ಆಧಾರ್ ಕಾರ್ಡ್ ಜೆರಾಕ್ಸ್ ಬದಲಾಗಿ ಮುಂದಿನ ಬರೋ ದಿನಗಳಲ್ಲಿ ಆಧಾರ್ QR ಕೋಡ್, ಹೌದು ಗೆಳೆಯರೇ, ಎಲೆಕ್ಟ್ರಾನಿಕ್ ಆಧಾರ್ ಕಾರ್ಡ್ ಆ್ಯಪನ್ನು ಇಲ್ಲಿ ಲಾಂಚ್ ಕೂಡ ಇಲ್ಲಿ ಮಾಡಲಾಗ್ತಾ ಇದೆ. ಆನ್ಲೈನ್ನಲ್ಲಿ ನೀವು ನಿಮ್ಮ ವೈಯಕ್ತಿಕ ಮಾಹಿತಿಯನ್ನು ತಿದ್ದುಪಡಿ ಮಾಡಲು ಕೂಡ
ಅವಕಾಶ ಕೂಡ ಇಲ್ಲಿ ನೀಡಲಾಗ್ತಾ ಇದೆ. ಆಧಾರ್ ಬಳಕೆದಾರರು ಕುಳಿತಿರುವ ಸ್ಥಳದಲ್ಲಿ ಆಧಾರ್ ನವೀಕರಣ ಮಾಡಬಹುದು. ಇದಕ್ಕಾಗಿ ಆಧಾರ್ ಸೇವಾ ಕೇಂದ್ರಗಳಿಗೆ ಭೇಟಿ ನೀಡುವ ಅವಶ್ಯಕತೆಯೂ ಕೂಡ ಮುಂದಿನ ಬರೋ ದಿನಗಳಲ್ಲಿ ಬರೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ಮತ್ತು ನಿಮ್ಮ ಮನೆಯಲ್ಲಿ ಮಕ್ಕಳು ಇದ್ದರೆ ಬಯೋಮೆಟ್ರಿಕ್ ಅಪ್ಡೇಟ್ ನೀವು ಮಾಡಿಸಬೇಕು ಅಂತ ಇಲ್ಲಿ ಹೇಳಲಾಗಿದೆ. 5 ರಿಂದ 7 ವರ್ಷ ಮತ್ತು 15 ರಿಂದ 17 ವರ್ಷದ ವಯಸ್ಸಿನ ಮಕ್ಕಳಿಗೆ ಕಡ್ಡಾಯವಾಗಿ ಬಯೋಮೆಟ್ರಿಕ್ ನವೀಕರಣ ಮಾಡಿಸಬೇಕು ಅಂತಲೂ ಕೂಡ ಇಲ್ಲಿ UIDAI ಹೇಳಿರುವಂಥದ್ದು. ಬನ್ನಿ ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ಬಂಗಾರದ ಬೆಲೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಇಳಿಕೆ ಆಗ್ತಾ ಇದೆ ವೀಕ್ಷಕರೇ. ಹೌದು, ಹಬ್ಬ ಸಮೀಪ ಬರ್ತಾ ಇದ್ದಂತೆ ಏರಿಕೆ ಆಗ್ತಾ ಇರೋ ಬಂಗಾರ ಈಗ ಇಳಿಮುಖದಲ್ಲಿ ಸಾಗ್ತಾ ಇದೆ. 1 ಲಕ್ಷ ಗಡಿ ದಾಟಿದ್ದ ಬಂಗಾರದ ದರ ಈಗ ಮತ್ತೆ 1 ಲಕ್ಷದ ಗಡಿ ಒಳಗೆ ಬಂದು 24 ಕ್ಯಾರೆಟ್ 10 ಗ್ರಾಮ್ ಚಿನ್ನ ಈಗ 99,820 ರೂಪಾಯಿ ಆಗಿದೆ. 210 ರೂಪಾಯಿ ಮತ್ತೆ ಈಗ 10 ಗ್ರಾಮ್ ಮೇಲೆ ಇಳಿಕೆ ಆಗಿದೆ ಅಂತಲೇ ಹೇಳ್ಬೋದು. ಮತ್ತು 22 ಕ್ಯಾರೆಟ್ ಚಿನ್ನ 91,500 ರೂಪಾಯಿ ಆಗಿದೆ. 200 ರೂಪಾಯಿಯಷ್ಟು ಇಳಿಕೆ ಆಗಿದೆ. 74,870 ರೂಪಾಯಿ 18 ಕ್ಯಾರೆಟ್ ಚಿನ್ನ 10 ಗ್ರಾಮ್ಗೆ 74,870 ರೂಪಾಯಿ ಅಂದರೆ 160 ರೂಪಾಯಿಯಷ್ಟು ಇಳಿಕೆ ಆಗಿದೆ. ಹೌದು ವೀಕ್ಷಕರೇ, ಹಾಗೆ ಬಂಗಾರದ ಮತ್ತೆ ಬೆಲೆಯಲ್ಲಿ ಇಳಿಕೆ ಆಗ್ತಾ ಇದ್ದು ಬೆಳ್ಳಿ ಬೆಲೆಯಲ್ಲೂ ಕೂಡ ಇಳಿಕೆ ಕಾಣ್ತಾ ಇದೆ. ಹೌದು, 1,20,000 ಗಡಿಯತ್ತ ಹೋಗಿದ್ದ 1 kg ಬೆಳ್ಳಿ ದರ ಈಗ 1,13,000 ರೂಪಾಯಿ ಆಗಿದೆ. ಪ್ರತಿದಿನ 2,000 ರೂಪಾಯಿ ಬೀಳ್ತಾನೆ ಬರ್ತಾ ಇದೆ. ಮತ್ತೆ 2,000 ರೂಪಾಯಿ ಇಳಿಕೆಯಾಗಿ ಈಗ 1,13,000 ರೂಪಾಯಿ ಆಗಿದೆ 1 kg ಬೆಳ್ಳಿ ದರ. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.